ನೆಟ್ಫ್ಲಿಕ್ಸ್ನ ಬಹುನಿರೀಕ್ಷಿತ ಲೈವ್ ಆಕ್ಷನ್ ಸರಣಿ ಒನ್ ಪೀಸ್ ಇಂಟು ದಿ ಗ್ರ್ಯಾಂಡ್ ಲೈನ್ ಸೀಸನ್ 2 ಮಾರ್ಚ್ 10 2026 ರಂದು ರಿಲೀಸ್ ಆಗಿದೆ. ಇದರ ಎಲ್ಲಾ 8 ಎಪಿಸೋಡ್ಗಳು ಕೂಡ ಜಗತ್ತಿನಾದ್ಯಂತ ಒಂದೇ ಬಾರಿಗೆ ಸ್ಟ್ರೀಮಿಂಗ್ಗೆ ಲಭ್ಯವಿವೆ. ಈ ಸೀಸನ್ ಮಂಕಿ ಡಿ. ಲೂಫಿ ಮತ್ತು ಅವನ ಸ್ಟ್ರಾ ಹ್ಯಾಟ್ ಪೈರೇಟ್ಸ್ನ ಸಾಹಸಮಯ ಪಯಣವನ್ನ ಮುಂದುವರಿಸುತ್ತೆ. ಇದರಲ್ಲಿ ಅವರು ಅಪಾಯಕಾರಿ ಗ್ರ್ಯಾಂಡ್ ಲೈನ್ ಕಡೆಗೆ ಹೊರಡುತ್ತಾರೆ. ಈ ಎರಡನೇ ಸೀಸನ್ ಪ್ರೇಕ್ಷಕರನ್ನ ಹೊಸ ದ್ವೀಪಗಳಿಗೆ ಕರೆದುಕೊಂಡು ಹೋಗಿ ಈಚಿರೋ ಓಡಾ ಅವರ ಜನಪ್ರಿಯ ಮಂಗಾದಿಂದ ಕೆಲವು ಪ್ರಮುಖ ಪಾತ್ರಗಳನ್ನ ಪರಿಚಯಿಸಲಿದೆ. ಮೊದಲ ಸೀಸನ್ನ ವಿಮರ್ಶಾತ್ಮಕ ಮತ್ತು ವೀಕ್ಷಕರ ಮೆಚ್ಚುಗೆಯನ್ನ ಇದು ಮತ್ತಷ್ಟು ಹೆಚ್ಚಿಸಲಿದೆ. ಮೊದಲ ಸೀಸನ್ ಆಗಸ್ಟ್ 31, 2023 ರಂದು ಬಿಡುಗಡೆಯಾಗಿತ್ತು. ಇದು ಮೂಲ ಕಥೆಗೆ ನಿಷ್ಠವಾಗಿದ್ದ ರೂಪಾಂತರ ಮತ್ತು ಅದ್ಭುತ ಅಭಿನಯಕ್ಕಾಗಿ ಎಲ್ಲರ ಪ್ರಶಂಸೆ ಗಳಿಸಿತ್ತು. ಅಲ್ಲದೆ ಲೈವ್ ಆಕ್ಷನ್ ಸರಣಿಗಳ ಫ್ಯಾಂಟಸಿ ಸಾಹಸ ಪ್ರಕಾರದಲ್ಲಿ ಇದನ್ನ ಒಂದು ದೊಡ್ಡ ಸ್ಪರ್ಧೆಯನ್ನಾಗಿ ಮಾಡಿತ್ತು. ಈ ಕಥೆಯ ಮುಂದುವರಿಕೆ ನೆಟ್ಫ್ಲಿಕ್ಸ್ ಒನ್ ಪೀಸ್ನ ದೊಡ್ಡ ಯೂನಿವರ್ಸ್ನ ಲೈವ್ ಆಕ್ಷನ್ ರೂಪದಲ್ಲಿ ಜಗತ್ತಿನಾದ್ಯಂತ ಪ್ರೇಕ್ಷಕರಿಗೆ ತಲುಪಿಸಲು ಎಷ್ಟು ನಿರಂತರವಾಗಿ ಹೂಡಿಕೆ ಮಾಡುತ್ತಿದೆ ಅನ್ನೋದನ್ನ ತೋರಿಸುತ್ತೆ. ಫ್ಯಾನ್ಸ್ ಈಸ್ಟ್ ಬ್ಲೂನಿಂದ ಗ್ರ್ಯಾಂಡ್ ಲೈನ್ಗೆ ಯಾವುದೇ ಅಡೆತಡೆ ಇಲ್ಲದೆ ಸಾಗುವುದನ್ನ ನಿರೀಕ್ಷಿಸಬಹುದು. ಅಲ್ಲಿ ಅವರು ಹೊಸ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಮತ್ತು ಈ ಹೊಸ ಅಪಾಯಕಾರಿ ಸಮುದ್ರ ಭಾಗದಲ್ಲಿ ಮೊದಲ ಪ್ರಮುಖ ಎದುರಾಳಿಗಳನ್ನ ಭೇಟಿಯಾಗಲಿದ್ದಾರೆ. ಈ ಸೀಸನ್ನ ಕಥಾ ಹಂದರ ಮಂಗಾದ ಪ್ರಮುಖ ಭಾಗಗಳನ್ನ ಅಚ್ಚುಕಟ್ಟಾಗಿ ಕಟ್ಟಿಕೊಡಲಿದೆ. ಇದು ಸ್ಟ್ರಾ ಹ್ಯಾಟ್ಸ್ ತಂಡ ಪೌರಾಣಿಕ ನಿಧಿಯನ್ನ ಹುಡುಕಿ ಲೂಫಿಯನ್ನ ಪೈರೇಟ್ ಕಿಂಗ್ ಆಗಿ ಪಟ್ಟಕ್ಕೇರಿಸುವ ಪಯಣವನ್ನ ತುಂಬಾ ವಿವರವಾಗಿ ಮತ್ತು ಸಮೃದ್ಧವಾಗಿ ತೋರಿಸುತ್ತೆ. ಮೂರನೇ ಸೀಸನ್ಗೂ ಮುಂಚಿತವಾಗಿಯೇ ರಿನ್ಯೂವಲ್ ಸಿಕ್ಕಿರುವುದು ಈ ಫ್ರಾಂಚೈಸಿಯ ದೀರ್ಘಾವಧಿಯ ಜನಪ್ರಿಯತೆ ಮತ್ತು ಕತೆ ಹೇಳುವ ಸಾಮರ್ಥ್ಯದ ಬಗ್ಗೆ ಪ್ಲಾಟ್ಫಾರ್ಮ್ಗೆ ಎಷ್ಟು ವಿಶ್ವಾಸವಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಎರಡನೇ ಸೀಸನ್ ಆದ ಇಂಟು ದಿ ಗ್ರ್ಯಾಂಡ್ ಲೈನ್ ಮೂಲ ಮಂಗಾದ ಲೋಕ್ಟೌನ್, ರಿವರ್ಸ್ ಮೌಂಟೇನ್, ವಿಸ್ಕಿ ಪೀಕ್, ಲಿಟಲ್ ಗಾರ್ಡನ್ ಮತ್ತೆ ಡ್ರಮ್ ಐಲ್ಯಾಂಡ್ ಮುಂತಾದ ಕೆಲವು ಪ್ರಮುಖ ಕಥಾಭಾಗಗಳನ್ನ ತುಂಬಾ ಡೀಟೇಲ್ ಆಗಿ ಕವರ್ ಮಾಡಿದೆ. ಈ ಕಥಾಭಾಗಗಳು ಒಟ್ಟಾಗಿ ಸ್ಟ್ರಾ ಹ್ಯಾಟ್ಸ್ ತಂಡದ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತವೆ, ಜೊತೆಗೆ ಗ್ರ್ಯಾಂಡ್ ಲೈನ್ನ ಕಥೆ ಮತ್ತೆ ಅಲ್ಲಿರುವ ಅಪಾಯಗಳ ಬಗ್ಗೆ ಮುಖ್ಯ ಅಂಶಗಳನ್ನ ಪರಿಚಯಿಸುತ್ತವೆ. ಲೋಕ್ಡೌನ್ನಲ್ಲಿ ಗ್ರ್ಯಾಂಡ್ ಲೈನ್ಗೆ ಎಂಟ್ರಿ ಕೊಡುವ ಮೊದಲು ತಂಡ ತಮ್ಮ ಕೊನೆಯ ತಯಾರಿ ಮಾಡ್ತಾರೆ. ಅಲ್ಲಿ ಮೆರೈನ್ಸ್ನ ಕ್ಯಾಪ್ಟನ್ ಸ್ಮೋಕರ್ ಅವರಂತಹ ಪ್ರಮುಖ ವ್ಯಕ್ತಿಗಳನ್ನು ಭೇಟಿಯಾಗ್ತಾರೆ. ಈ ನಿಲುಗಡೆ ಹಿಂದಿನ ಪೈರೇಟ್ ಕಿಂಗ್ ಗೋಲ್ಡ್ ಡಿ. ರೋಜರ್ನನ್ನ ಗಲ್ಲಿಗೇರಿಸಿದ ಜಾಗವಾಗಿಯೂ ಪ್ರಸಿದ್ಧವಾಗಿದೆ. ಇದೇ ಜಾಗದಲ್ಲಿ ಲೂಫಿ ಕೂಡ ಸಾವಿನ ಅಂಚಿನಿಂದ ಪಾರಾಗ್ತಾನೆ. ಇದು ಅವನ ಪ್ರಯಾಣವನ್ನ ರೋಜರ್ನ ಪರಂಪರೆಗೆ ಸಾಂಕೇತಿಕವಾಗಿ ಲಿಂಕ್ ಮಾಡುತ್ತೆ. ಲೋಕ್ಡೌನ್ ನಂತರ ಸ್ಟ್ರಾ ಹ್ಯಾಟ್ಸ್ ತಂಡ ಗ್ರ್ಯಾಂಡ್ ಲೈನ್ಗೆ ಇರುವ ಒಂದು ವಿಶಿಷ್ಟ ಎಂಟ್ರಿ ಪಾಯಿಂಟ್ ಆದ ರಿವರ್ಸ್ ಮೌಂಟೇನ್ ಮೂಲಕ ಸಾಗುತ್ತಾರೆ. ನಂತರ ವಿಸ್ಕಿ ಪೀಕ್ನ ರಹಸ್ಯಗಳನ್ನು ಎದುರಿಸುತ್ತಾರೆ. ಅಲ್ಲಿ ಅವರಿಗೆ ಬರೋಕ್ ವರ್ಕ್ಸ್ ಸಂಸ್ಥೆ ಎದುರಾಗುತ್ತೆ. ಈ ದ್ವೀಪಗಳ ಅನ್ವೇಷಣೆ ಕೇವಲ ಮುಖ್ಯ ಕಥೆಯನ್ನ ಮುಂದಕ್ಕೆ ತಳ್ಳುವುದಲ್ಲದೆ ಪಾತ್ರಗಳ ಆಳವಾದ ಬೆಳವಣಿಗೆಗೂ ದಾರಿ ಮಾಡಿಕೊಡುತ್ತೆ. ವಿಶೇಷವಾಗಿ ತಂಡದ ಈಗಿರುವ ಸದಸ್ಯರು ಈಸ್ಟ್ ಬ್ಲೂನಲ್ಲಿ ಎದುರಿಸಿದವರಿಗಿಂತ ಹೆಚ್ಚು ಕಠಿಣ ನೈತಿಕ ಸವಾಲುಗಳು ಮತ್ತು ಹೆಚ್ಚು ಶಕ್ತಿಶಾಲಿ ಶತ್ರುಗಳನ್ನು ಎದುರಿಸಿದಾಗ ಅವರ ವ್ಯಕ್ತಿತ್ವ ಮತ್ತಷ್ಟು ಚೆನ್ನಾಗಿ ರೂಪುಗೊಳ್ಳುತ್ತೆ. ಪ್ರತಿ ಜಾಗದಲ್ಲೂ ಬೇರೆ ಬೇರೆ ರೀತಿಯ ಸವಾಲುಗಳು ಎದುರಾಗುತ್ತವೆ. ಇದು ಸ್ಟ್ರಾ ಹ್ಯಾಟ್ಸ್ ತಂಡ ತಮ್ಮ ವೈಯಕ್ತಿಕ ಸಾಮರ್ಥ್ಯಗಳನ್ನ ಹೆಚ್ಚಿಸಿಕೊಳ್ಳುವಂತೆ ಮತ್ತು ಅವರ ಒಗ್ಗಟ್ಟನ್ನ ಗಟ್ಟಿಗೊಳಿಸುವಂತೆ ಮಾಡುತ್ತೆ. ಅಪಾಯಕಾರಿ ಗ್ರ್ಯಾಂಡ್ ಲೈನ್ನಲ್ಲಿ ಬದುಕುಳಿಯೋದಕ್ಕೆ ಇದು ತುಂಬಾನೇ ಮುಖ್ಯ. ಒನ್ ಪೀಸ್ ಇಂಟು ದಿ ಗ್ರ್ಯಾಂಡ್ ಲೈನ್ ಸೀಸನ್ 2ರ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಕಥೆಗೆ ತುಂಬಾನೇ ಮುಖ್ಯವಾಗಿರೋ ಹೊಸ ಪಾತ್ರಗಳ ಪರಿಚಯ. ತುಂಬಾ ನಿರೀಕ್ಷಿಸಿರೋ ಪಾತ್ರಗಳಲ್ಲಿ ಒಂದು ಅಂದ್ರೆ ಟೋನಿ ಚಾಪರ್ ಧ್ವನಿ. ಜಿಂಕೆ ಮತ್ತು ಮನುಷ್ಯನ ಮಿಶ್ರಣವಾದ ಡಾಕ್ಟರ್ ಈ ಪಾತ್ರಕ್ಕೆ ಮೈಕೇಲಾ ಹೂವರ್ ಧ್ವನಿ ಕೊಟ್ಟಿದ್ದಾರೆ. ಈ ಸೀಸನ್ನಲ್ಲಿ ಖತರ್ನಾಕ್ ಬ್ಯಾರೋಕ್ ವರ್ಕ್ಸ್ ಸಂಘಟನೆಯ ಸದಸ್ಯರನ್ನು ಜೀವಂತವಾಗಿ ತೆರೆಗೆ ತರ್ತಿದ್ದಾರೆ. ಅವರಲ್ಲಿ ಜೋ ಮಂಗನಿಯಲ್ಲೋ ಅವರು ಕುತಂತ್ರಿ ಕ್ರೊಕೊಡೈಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರನ್ನ ಮಿಸ್ಟರ್ 0 ಅಂತಾನೂ ಕರೀತಾರೆ. ಲೇರಾ ಅಬೋವಾ ಅವರು ನಿಕೋ ರಾಬಿನ್ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇವರನ್ನ ಮೊದಲು ಮಿಸಾಲ್ ಸಂಡೇ ಅಂತ ಕರೀತಿದ್ರು. ಇವರು ಒಬ್ಬ ನಿಗೂಢ ಮತ್ತು ಬುದ್ಧಿವಂತೆ ಪುರಾತತ್ವಶಾಸ್ತ್ರಜ್ಞೆ. ಚರಿತ್ರಾ ಚಂದ್ರನ್ ಅವರು ವಿವಿ ಪಾತ್ರ ಮಾಡಿದ್ದಾರೆ. ಇವರನ್ನ ಮೊದಲು ಮಿಸ್ ವೆಡ್ನೆಸ್ಡೇ ಅಂತ ಪರಿಚಯಿಸಿದ್ರು. ಒಳಗೊಂದು ಉದ್ದೇಶ ಇರೋ ರಾಜಕುಮಾರಿ ಇವರು. ಇನ್ನು ಬೇರೆ ಪ್ರಮುಖ ಪಾತ್ರಗಳಲ್ಲಿ ಡೇವಿಡ್ ಡಾಸ್ಮಲ್ಚಿಯನ್ ಅವರು ವಿಚಿತ್ರ ಸ್ವಭಾವದ ಮಿಸ್ಟರ್ 3 ಆಗಿ, ಜಾಜರಾ ಜಾಸ್ಲಿನ್ ಅವರು ಮಿಸ್ ವ್ಯಾಲೆಂಟೈನ್ ಆಗಿ ಮತ್ತು ಕ್ಯಾಮ್ರಸ್ ಜಾನ್ಸನ್ ಅವರು ಮಿಸ್ಟರ್ 5 ಆಗಿ ಕಾಣಿಸಿಕೊಂಡಿದ್ದಾರೆ. ಮರೀನ್ ಕಡೆಗೆ ಬಂದ್ರೆ ಕ್ಯಾಲಮ್ ಕೆರ್ ಅವರು ಬಿಡದೆ ಬೆನ್ನಟ್ಟುವ ಕ್ಯಾಪ್ಟನ್ ಸ್ಮೋಕರ್ ಪಾತ್ರದಲ್ಲಿ ನಟಿಸಿದ್ದಾರೆ. ಜೊತೆಗೆ ಜೂಲಿಯಾ ರೆಹ್ವಾರ್ಡ್ ಅವರು ಅವರ ನಿಷ್ಠಾವಂತ ಸಹಾಯಕಿಯಾದ ತಶಿಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಎಲ್ಲಾ ಹೊಸ ಪಾತ್ರಗಳು ಲಾಗುಟೌನ್, ವಿಸ್ಕಿ ಪೀಕ್ ಮತ್ತು ಡ್ರಮ್ ಐಲ್ಯಾಂಡ್ ಕಥಾಭಾಗಗಳಿಗೆ ತುಂಬಾ ಮುಖ್ಯ. ಇವು ಸ್ಟ್ರಾ ಹ್ಯಾಟ್ಸ್ ತಂಡದ ಪ್ರಯಾಣಕ್ಕೆ ಹೊಸ ರೂಪ ಕೊಟ್ಟು ಅವರಿಗೆ ಮೈತ್ರಿಗಳನ್ನ ಬೆಳೆಸಿ ಶಕ್ತಿಶಾಲಿ ವಿರೋಧಿಗಳನ್ನ ಎದುರಿಸುವಂತೆ ಮಾಡುತ್ತವೆ. ಇದರಿಂದ ಅವರ ಸಾಮರ್ಥ್ಯದ ಮಿತಿಗಳನ್ನು ಪರೀಕ್ಷಿಸಿ ಸೀರೀಸ್ನ ವಿಸ್ತಾರವಾದ ಲೋಕವನ್ನ ಇನ್ನಷ್ಟು ದೊಡ್ಡದಾಗಿಸುತ್ತವೆ. ಒನ್ ಪೀಸ್ ಇಂಟು ದಿ ಗ್ರ್ಯಾಂಡ್ ಲೈನ್ ಸೀಸನ್ 2ರ ಶೂಟಿಂಗ್ 2024ರ ಜೂನ್ನಲ್ಲಿ ಶುರುವಾಗಿದೆ. ಸೌತ್ ಆಫ್ರಿಕಾ ಇದರ ಮುಖ್ಯ ಶೂಟಿಂಗ್ ಲೊಕೇಶನ್ ಆಗಿದ್ದು, ಗ್ರ್ಯಾಂಡ್ ಲೈನ್ನ ಅದ್ಭುತ ಪ್ರಪಂಚವನ್ನ ನೈಜವಾಗಿ ಮರುಸೃಷ್ಟಿ ಮಾಡೋಕೆ ಬೇಕಾದ ದೊಡ್ಡ ಸೆಟ್ಗಳು ಹಾಗೂ ವೈವಿಧ್ಯಮಯ ಸ್ಥಳಗಳನ್ನು ಒದಗಿಸಿದೆ. ಮೊದಲ ಸೀಸನ್ ನಂತರ ಸ್ಟೀವನ್ ಮೇಡಾ ಹೊರನಡೆದ ಮೇಲೆ ಈ ಸೀಸನ್ಗೆ ಮ್ಯಾಟ್ ಓವೆನ್ಸ್ ಹಾಗೂ ಜೋಟ್ರಾಕ್ಸ್ ಕ್ರಿಯೇಟಿವ್ ಡೈರೆಕ್ಷನ್ನ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಈ ಸೀರೀಸ್ನ ಅಡಾಪ್ಟೇಷನ್ ಪ್ರಕ್ರಿಯೆ ತುಂಬಾನೇ ನಿಖರವಾಗಿ ನಡೆದಿದೆ.
ಮಂಗಾ ಕ್ರಿಯೇಟರ್ ಐಚಿರೋ ಓಡಾ ಅವರ ಜೊತೆ ತಂಡ ಹತ್ತಿರದಿಂದ ಕೆಲಸ ಮಾಡಿದೆ. ಓಡಾ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತು ಕ್ರಿಯೇಟಿವ್ ಕನ್ಸಲ್ಟೆಂಟ್ ಆಗಿ ಪ್ರಮುಖ ಪಾತ್ರ ವಹಿಸಿದ್ದು, ಲೈವ್ ಆಕ್ಷನ್ ಸೀರೀಸ್ ಅವರ ಮೂಲ ಕೃತಿಯ ಸತ್ವ ಮತ್ತು ಕಥೆಗೆ ಯಾವುದೇ ಧಕ್ಕೆ ಬರದಂತೆ ನೋಡಿಕೊಂಡಿದ್ದಾರೆ. ಓಡಾ ಅವರ ನೇರ ಪಾಲ್ಗೊಳ್ಳುವಿಕೆ ಈ ಪ್ರಾಜೆಕ್ಟ್ನ ನೈಜತೆಗೆ ಅತಿ ಮುಖ್ಯ. ಮೊದಲ ಸೀಸನ್ ಯಶಸ್ಸಿಗೆ ಇದೇ ದೊಡ್ಡ ಕಾರಣ ಅಂತ ಎಲ್ಲರೂ ಹೇಳ್ತಾರೆ. ಈ ಸೀರೀಸ್ನಲ್ಲಿ ಡೆವಿಲ್ ಫ್ರೂಟ್ ಶಕ್ತಿಗಳು, ಅತಿ ವಿಚಿತ್ರ ಜೀವಿಗಳು, ಹಾಗೂ ಭರ್ಜರಿ ಸಮುದ್ರ ಯುದ್ಧಗಳನ್ನು ಪರದೆಯ ಮೇಲೆ ಜೀವಂತವಾಗಿ ತರಲು ಅದ್ದೂರಿ ವಿಷುವಲ್ ಎಫೆಕ್ಟ್ಸ್ ಬಳಸಿದ್ದಾರೆ. ಇದು ಲೈವ್ ಆಕ್ಷನ್ ಅಡಾಪ್ಟೇಷನ್ನ ಮಿತಿಗಳನ್ನು ಮೀರಿ ಹೋಗುವ ಪ್ರಯತ್ನ ಮಾಡಿದೆ. ಇದರ ನಿರ್ಮಾಣ ಗುಣಮಟ್ಟ ಎಷ್ಟು ಚೆನ್ನಾಗಿದೆ ಅಂದ್ರೆ, ಡೀಟೇಲ್ ಆಗಿರೋ ಸೆಟ್ ಡಿಸೈನ್ಗಳು ಮತ್ತು ಕಾಸ್ಟ್ಯೂಮ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಒನ್ ಪೀಸ್ ವಿಶ್ವದ ವಿಶಿಷ್ಟ ಕಲಾತ್ಮಕತೆಯನ್ನು ಉಳಿಸಿಕೊಂಡು, ಅದನ್ನ ಲೈವ್ ಆಕ್ಷನ್ಗೆ ತಕ್ಕಂತೆ ಬಹಳ ಸೂಕ್ಷ್ಮವಾಗಿ ರೂಪಿಸಿದ್ದಾರೆ. ಈ ಸಮತೋಲನ ಹಳೆ ಮಂಗಾ ಅನಿಮೆ ಅಭಿಮಾನಿಗಳಿಗೂ, ಹಾಗೆ ಸ್ಟ್ರಾ ಹ್ಯಾಟ್ ಸಾಹಸವನ್ನ ಮೊದಲ ಬಾರಿಗೆ ನೋಡ್ತಿರೋ ಹೊಸ ವೀಕ್ಷಕರಿಗೂ ಖುಷಿ ಕೊಡುವುದು ಖಂಡಿತ. ಈಗಿನ ರಿಲೀಸ್ ಬಗ್ಗೆ ಬಿಟ್ಟು ಮುಂದೆ ನೋಡಿದ್ರೆ, ನೆಟ್ಫ್ಲಿಕ್ಸ್ ಈಗಾಗಲೇ ಒನ್ ಪೀಸ್ ಲೈವ್ ಆಕ್ಷನ್ ಯೂನಿವರ್ಸ್ನ ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡಿದೆ. ಫ್ರಾಂಚೈಸ್ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. 2ನೇ ಸೀಸನ್ ಬರೋದಕ್ಕಿಂತ ಮುಂಚೆನೇ 2025 ಆಗಸ್ಟ್ನಲ್ಲಿ 3ನೇ ಸೀಸನ್ಗೆ ರಿನ್ಯೂ ಮಾಡಿರುವುದಾಗಿ ಈ ಸ್ಟ್ರೀಮಿಂಗ್ ದೈತ್ಯ ಅನೌನ್ಸ್ ಮಾಡಿದೆ. ಸೀಸನ್ 3 ಪ್ರೊಡಕ್ಷನ್ ಸೌತ್ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ಸಖತ್ ಆಕ್ಟಿವ್ ಆಗಿ ನಡೀತಿದೆ. ಇಯಾನ್ ಸ್ಟೋಕ್ಸ್ ಅವರು ಜೋಟ್ರಾಕ್ ಜೊತೆ ಕೋ-ಶೋರನ್ನರ್ ಆಗಿ ಸೇರಿಕೊಂಡಿದ್ದಾರೆ. ಮೊದಲ ಮತ್ತು 2ನೇ ಸೀಸನ್ ನಡುವಿನ 2.5 ವರ್ಷದ ಗ್ಯಾಪ್ನ ನಂತರ ರಿಲೀಸ್ ಶೆಡ್ಯೂಲ್ ಅನ್ನು ಸ್ಪೀಡ್ ಅಪ್ ಮಾಡೋ ಪ್ಲಾನ್ನಲ್ಲಿದ್ದಾರೆ. 3ನೇ ಸೀಸನ್ನಲ್ಲಿ ಎಲ್ಲರೂ ತುಂಬಾನೇ ಕಾಯ್ತಿರೋ ಅಲಾಬಾಸ್ತಾ ಸಾಹಸ ಇರುತ್ತೆ ಅಂತ ಅಂದಾಜಿಸಲಾಗಿದೆ. ಇದು ಅಭಿಮಾನಿಗಳ ಅಚ್ಚುಮೆಚ್ಚಿನ ಆರ್ಕ್ ಆಗಿದ್ದು, ಇದರ ದೊಡ್ಡ ಕಥಾ ಹರವು, ಭಾವನಾತ್ಮಕ ಆಳ ಮತ್ತು ಕಥಾ ಟ್ವಿಸ್ಟ್ಗಳಿಂದ ಇದು ಫೇಮಸ್ ಆಗಿದೆ. ಹೀಗೆ ತುಂಬಾ ಸೀಸನ್ಗಳಿಗೆ ಪ್ಲಾನ್ ಮಾಡ್ತಿರುವುದು, ಈಚಿರೋ ಓಡಾ ಅವರ ಮೂಲ ಮಂಗಾ ಎಷ್ಟು ದೊಡ್ಡದಿದೆ ಅನ್ನೋದನ್ನ ತೋರಿಸುತ್ತೆ. ಇದು 1100ಕ್ಕೂ ಹೆಚ್ಚು ಚಾಪ್ಟರ್ಗಳನ್ನು ಹೊಂದಿದ್ದು, ಸುಮಾರು 12ರಿಂದ 14 ಲೈವ್ ಆಕ್ಷನ್ ಸೀಸನ್ಗಳಿಗೆ ಬೇಕಾದ ಕಥೆಯನ್ನು ಕೊಡುತ್ತೆ. ಲೈವ್ ಆಕ್ಷನ್ ಸೀರೀಸ್ ಎಲ್ಲಿಗೆ ಮುಗಿಯುತ್ತೆ ಅನ್ನೋದು ಇನ್ನೂ ಚರ್ಚೆಯಲ್ಲಿದೆ. ಆದರೆ ಕ್ರಿಯೇಟರ್ ಈಚಿರೋ ಓಡಾ, ಈ ಕಥೆಯನ್ನು ಎಲ್ಲಿಗೆ ತಲುಪಿಸಬೇಕು ಅಂತ ತಲೆಯಲ್ಲಿ ಒಂದು ಸ್ಪೆಸಿಫಿಕ್ ಆರ್ಕ್ ಇಟ್ಕೊಂಡಿದ್ದಾರಂತೆ. ಈ ಒಂದು ಲಾಂಗ್ ಟರ್ಮ್ ಪ್ಲಾನ್, ಸ್ಟ್ರಾ ಹ್ಯಾಟ್ ಪೈರೇಟ್ಗಳಿಗೆ ಸತತವಾಗಿ, ಇಮ್ಮರ್ಸಿವ್ ಆಗಿ ಒಂದು ಜರ್ನಿಯನ್ನು ಖಚಿತಪಡಿಸುತ್ತೆ. ಇನ್ನಷ್ಟು ದೊಡ್ಡ ಸಾಹಸಗಳು, ಪಾತ್ರಗಳ ಆಳವಾದ ಎಕ್ಸ್ಪ್ಲೋರೇಷನ್ ಮತ್ತು ಪೌರಾಣಿಕ ಒನ್ ಪೀಸ್ ನಿಧಿಯ ಹತ್ತಿರ ಹೋಗ್ತಾ ಹೋದಂತೆ, ಹೆಚ್ಚು ಶಕ್ತಿಶಾಲಿ ಶಕ್ತಿಗಳ ಜೊತೆ ಎದುರಾಳಿಗಳನ್ನು ಎದುರಿಸುವುದನ್ನ ಇದು ಭರವಸೆ ನೀಡುತ್ತೆ.